ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನೀವೆಲ್ಲ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಇರುವಂತಹ ಅತೀತವಾದ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ತಿದ್ದೀರಾ ಅಂತ ಆಶಿಸ್ತಿದ್ದೀನಿ. ಆ್ಯಂಡ್ ಹಾಗೆಯೇ ನೀವೆಲ್ಲರೂ ಕೂಡ ನಿಮ್ಮ ಕನಸುಗಳನ್ನು ಆದಷ್ಟು ಬೇಗ ಸ್ವಂತ ಮಾಡ್ಕೋಬೇಕಂತ ಕೂಡ ಕೋರಿಕೊಳ್ತಿದ್ದೀನಿ. ಆ್ಯಂಡ್ ಇನ್ನು ವಿಡಿಯೋ ವಿಷಯಕ್ಕೆ ಬಂದರೆ, ಲಾ ಆಫ್ ಅಟ್ರಾಕ್ಷನ್ನ ಲೈಫಲ್ಲಿ ಅಪ್ಲೈ ಮಾಡುವಾಗ ಮಾನಸಿಕವಾಗಿ ನಾವು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನಿಂದ ನಮ್ಮ ಬ್ರೈನ್ನ ಟ್ರೈನ್ ಅಪ್ ಮಾಡ್ಕೊಳ್ಬೇಕು. ಒಂದು ಪರ್ಫೆಕ್ಟ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ಮಾತ್ರ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಇವನ್ನ ನಾವು ಮಿಸ್ ಮಾಡಬಾರ್ದು. ಸೊ ಏನು ಆ ಪಾಯಿಂಟ್ಸ್, ಅವುಗಳ ಹಿಂದೆ ಇರುವ ಪರಮಾರ್ಥ ಏನು, ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋದಲ್ಲಿ ಹೋಗೋ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ರೀತಿಯ ಒಳ್ಳೆ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಮನಸ್ಸು ಒಂದು ಅಯಸ್ಕಾಂತದ ರೀತಿ ಎಂದು ಮರೆಯಬೇಡಿ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿದಿನ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಮನಸ್ಸನ್ನೇ ಸಹಾಯವಾಗಿ ತಗೊಂಡು ಅವನ್ನ ಪೂರ್ತಿ ಮಾಡ್ತಾ ಇರ್ತೀವಿ. ಅಷ್ಟೇ ಯಾಕೆ, ಯಾರಾದರೂ ಬಂದು ಫಾರ್ ಸಪೋಸ್ ನಮ್ಮ ನೇಮ್ನ ಪೇಪರ್ ಮೇಲೆ ಬರೀರಿ ಅಂತ ಹೇಳಿದ್ರು ಅನ್ಕೊಳ್ಳಿ, ಆವಾಗ ನಾವು ತಕ್ಷಣ ಚಿಕ್ಕದಾಗಿ ಬರಿಬೇಕಾ, ದೊಡ್ಡದಾಗಿ ಬರಿಬೇಕಾ, ಇಲ್ಲಾಂದ್ರೆ ಸ್ಟೈಲ್ ಆಗಿ ಬರೀಲ್ಲ, ಸಿಂಪಲ್ ಆಗಿ ಬರೀಲ್ಲ, ಹೀಗೆ ಕನಿಷ್ಠ ಒಂದು ಕ್ಷಣನಾದರೂ ಆಲೋಚನೆ ಮಾಡಿ ಮನಸ್ಸಿಗೆ ಇಷ್ಟವಾಗಿದ್ದನ್ನೇ ಮಾಡ್ತೀವಿ. ಹೀಗೆ ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಿಸಿರುತ್ತೆ ನಮ್ಮ ಜೀವನ. ಅಂದ್ರೆ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದ್ರೆ, ನಿಮ್ಮ ಮನಸ್ಸು ಅನ್ನೋದು ಅಯಸ್ಕಾಂತದ ತರ ಅಂತ ನೀವು ನೆನ್ಪಿಟ್ಕೋಬೇಕು. ನೀವು ತಗೊಳ್ಳೋ ನಿರ್ಣಯಗಳು, ಆಲೋಚನೆಯಲ್ಲಿ ಇರುವಂತಹ ಒಳ್ಳೆಯದು ಕೆಟ್ಟದ್ರ ಮೇಲೆ ನಿಮ್ಮ ಜೀವನ ಅನ್ನೋದು ನಡೀತಿರುತ್ತೆ. ಆದ್ರಿಂದ ಸಾಧ್ಯವಾಗುವಷ್ಟು ಯಾವಾಗಲೂ ಒಳ್ಳೆಯದನ್ನೇ ಮನಸ್ಸಿನಲ್ಲಿ ಅನ್ಕೊಳ್ಳೋದ್ರಿಂದ ಪಾಸಿಟಿವ್ ಲೈಫ್ನ ಸಿಚುವೇಶನ್ಸ್ನ ನಿಮ್ಮ ಮನಸ್ಸಿಗೆ ಇರುವಂತಹ ಆಕರ್ಷಣೀಯ ಶಕ್ತಿಯಿಂದ ಯೂನಿವರ್ಸ್ನಿಂದ ನಿಮ್ಮ ಲೈಫ್ನಲ್ಲಿ ಆಕರ್ಷಣೆ ಮಾಡ್ತೀರಾ. ನೀವು ಏನನ್ನ ಕೋರಿಕೊಳ್ತಿದ್ದೀರಾ, ಇಲ್ಲಾಂದ್ರೆ ಏನನ್ನ ಅನ್ಕೋತಿದ್ದೀರಾ ಅಂತ ಒಳ್ಳೇದು ಕೆಟ್ಟದ್ರ ಬಗ್ಗೆ ವಿಶ್ಲೇಷಣೆ ಸೃಷ್ಟಿಗೆ ಅನವಶ್ಯಕ. ಅದಕ್ಕೆ ಗೊತ್ತಿರೋದು ಒಂದೇ, ನೀವು ಕೋರಿಕೊಂಡಿದ್ದನ್ನ ಕೊಡೋದು. ಇನ್ನು ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಸೃಷ್ಟಿಯ ಮುಂದೆ ನಾವೆಲ್ಲರೂ ಒಂದೇ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ, ನಾವೆಲ್ಲರೂ ಒಬ್ಬರ ಜೊತೆ ಒಬ್ಬರು ಸಂಬಂಧವನ್ನ ಹೊಂದಿರ್ತೀವಿ. ನಾವು ಅದನ್ನ ಆಕ್ಚುಲ್ ಆಗಿ ನೋಡೋದಿಲ್ಲ ಅಷ್ಟೇ. ಈ ವಿಶ್ವದಲ್ಲಿ ಎಲ್ಲವೂ ಕೂಡ ಒಂದರ ಮೇಲೆ ಒಂದು ಆಧಾರವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಬೆಳೆದ ಬೆಳೆಯನ್ನ ನಾವು ಇಲ್ಲಿ ಕೂತ್ಕೊಂಡು ತಿಂತಿದೀವಿ. ಹಾಗೇನೆ ಯಾರೋ ಎಲ್ಲೋ ನೇಯ್ದ ಬಟ್ಟೆಗಳನ್ನ ನಾವು ಇಲ್ಲಿ ಹಾಕೊಳ್ತಿದೀವಿ. ಹಾಗೇನೆ ನಾವು ಮಾಡೋ ಕೆಲಸದ ಮೇಲೆ ಕೂಡ ಕೆಲವು ಜನ ಆಧಾರವಾಗಿರ್ತಾರೆ ಕೂಡ. ಎಲ್ಲರೂ ಚೆನ್ನಾಗಿದ್ರೇನೆ ನಾವು ಕೂಡ ಚೆನ್ನಾಗಿರ್ತೀವಿ. ಆದ್ರಿಂದ ನಿಮ್ಮ ಆಲೋಚನೆಗಳ ಮೇಲೆ ಅಲರ್ಟ್ ಆಗಿರಿ. ಯಾವಾಗ್ಲೂ ಕೂಡ ಒಬ್ಬರ ಪತನವನ್ನಾಗ್ಲಿ ಒಬ್ಬರ ಸೋಲನ್ನಾಗ್ಲಿ ನಿಮ್ಮ ಮನಸ್ಸಿನಲ್ಲಿ ದ್ವೇಷವಾಗಿ ಬೆಳೆಸಿಕೊಳ್ಳಬೇಡಿ. ಯಾಕಂದ್ರೆ ಅದು ತಿರುಗಿ ನಮ್ಮ ಲೈಫಲ್ಲೇ ಬಂದು ಮತ್ತಷ್ಟು ನೋವು ಕೊಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದು ಒಂದು ಕರ್ಮ ಸಿದ್ಧಾಂತದ ರೀತಿ. ಜೀವನದಲ್ಲಿ ನಾವು ಮಾಡಿರೋದಕ್ಕೆ ನಾವೇ ಅಡಿಯಾಳಾಗ್ತಿರ್ತೀವಿ. ಆದ್ರಿಂದ ಎಲ್ರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾನು ಇರಬೇಕು ಅಂತ ಕೋರಿಕೊಳ್ಳಿ. ಇನ್ನು ಥರ್ಡ್ ಪಾಯಿಂಟ್ ಏನಂದ್ರೆ, ಗತಂ ಗತಃ. ನಿಮ್ಮ ಜೀವನವನ್ನ ಒಂದು ಸಾರಿ ತುಂಬಾ ಹತ್ತಿರದಿಂದ ಗಮನಿಸಿ. ನಿನ್ನೆ ಮೊನ್ನೆಯವರೆಗೂ ನೀವು ಮಾಡಿದ ಆಲೋಚನೆಗಳೇ ಈ ದಿನ ನೀವು ಅನುಭವಿಸುತ್ತಿರುವ ಜೀವನ ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗೇನೆ ಈ ದಿನ ನೀವು ಏನು ಆಲೋಚಿಸ್ತಿದ್ದೀರೋ ಅದೇ ಮುಂಬರೋ ಫ್ಯೂಚರ್ಗೆ ನಾಂದಿಯಾಗುತ್ತೆ. ಆದ್ರಿಂದ ಮುಗಿದು ಹೋದ ಜೀವನದಿಂದ ಕೆಟ್ಟ ಅನುಭವಗಳನ್ನ ನೆನಪು ಮಾಡಿಕೊಂಡು ಕುಗ್ಗಿ ಹೋಗದೆ ಹ್ಯಾಪಿಯಾಗಿ ಇರೋದಕ್ಕೆ ಪ್ರಯತ್ನಿಸಿ. ಬಹುಶಃ ನಿಮ್ಮ ಗತಕಾಲದ ಕೆಟ್ಟ ಅನುಭವಗಳೆಲ್ಲ ಕೂಡ ನಿಮ್ಮ ನೆಗೆಟಿವ್ ಆಲೋಚನೆಗಳ ಪ್ರಭಾವದಿಂದನೇ ನಿಮ್ಮ ಲೈಫ್ನಲ್ಲಿ ಬಂದಿರುವ ಸಿಚುವೇಶನ್ಸ್ ಆಗಿರಬಹುದು. ಆದ್ರೆ ಇವಾಗ ನೀವು ಗೊತ್ತಿದ್ದು ಆ ಮಿಸ್ಟೇಕ್ನ ಮಾಡಬೇಡಿ. ಮುಂಬರುವ ಅಂದವಾದ ಜೀವನಕ್ಕೋಸ್ಕರ ಈ ದಿನದಿಂದನೇ, ಈ ಕ್ಷಣದಿಂದನೇ ಪಾಸಿಟಿವ್ ಆಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಲೈಫ್ನ ಟರ್ನ್ ಆಗಬೇಕು ಅಂತ ಕೋರಿಕೊಳ್ಳಿ. ತಪ್ಪದೆ ನಿಮ್ಮ ಜೀವನ ಒಳ್ಳೆಯ ದಿಕ್ಕಿಗೆ ಬದಲಾಗುತ್ತೆ. ಇನ್ನು ಫೋರ್ತ್ ಪಾಯಿಂಟ್ ಏನಂದ್ರೆ, ಹದ್ದುಗಳು ಇಲ್ಲ ಅಂತ ಗುರುತಿಸಿ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನೀವೊಬ್ಬ ಸೃಷ್ಟಿಕರ್ತ ಅಂತ ತಿಳ್ಕೊಳ್ಳಿ. ಆಲೋಚನೆಗಳಿಂದ ಅಂದುಕೊಂಡಿದ್ದನ್ನ ಸಾಧಿಸುವ ಅತೀತವಾದ ಪವರ್ಸ್ ನಿಮ್ಮಲ್ಲಿದ್ದಾವೆ ಅಂತ ಗುರುತಿಸಿ. ಆದ್ರಿಂದ ನಾನು ಆ ಕೋರಿಕೆಗೆ ಸರಿ ಹೋಗಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ಸಮಾಜದಲ್ಲಿ ನಾವು ಇಷ್ಟರ ಮಟ್ಟಿಗೆ ಮಾತ್ರ ವ್ಯಾಲ್ಯೂನ ಸಂಪಾದನೆ ಮಾಡೋಕ್ಕಾಗುತ್ತೆ, ಹೀಗೆ ನಿಮಗೆ ನೀವೇ ಹದ್ದುಗಳನ್ನೋದನ್ನ ಏರ್ಪಡಿಸಿಕೊಳ್ಳಬೇಡಿ. ಸೃಷ್ಟಿಯ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ಇಲ್ಲಿ ಯಾರು ಕೂಡ ಜಾಸ್ತಿ ಅಲ್ಲ, ಯಾರು ಕೂಡ ಕಡಿಮೆನೂ ಅಲ್ಲ. ಒಳ್ಳೆಯ ದಾರಿಯಲ್ಲಿ ಬೆಳೆದು ಯಾವ ಸ್ಥಾನಕ್ಕೆ ಹೋಗ್ಬೇಕು ಅಂತ ನೀವು ಮನಸ್ಫೂರ್ತಿಯಾಗಿ ಕೋರಿಕೊಂಡ್ರೂ ಸರಿ, ಅದು ತಪ್ಪದೆ ನೆರವೇರುತ್ತೆ. ಆದ್ರಿಂದ ನಮ್ಮನ್ನ ನಾವು ಯಾವಾಗಲೂ ಪ್ರೇಮಿಸ್ತಾ ಸ್ವತಃ ಗೌರವ ಕೊಟ್ಕೊಂಡಿರ್ಬೇಕು. ಆವಾಗ ಮಾತ್ರನೇ ಆದಷ್ಟು ಬೇಗ ಸಕ್ಸಸ್ನ ಸಾಧಿಸಬಹುದು. ಸೊ ಸ್ನೇಹಿತರೆ, ನೋಡಿದ್ರಲ್ವಾ, ಈ 4 ಮುಖ್ಯವಾದ ವಿಷಯಗಳನ್ನ ನಾವು ತಪ್ಪದೇ ದೃಷ್ಟಿಯಲ್ಲಿಟ್ಕೊಂಡು
ಮಾನಸಿಕವಾಗಿ ನಮ್ಮನ್ನು ನಾವು ಸಿದ್ಧವಾಗಿಸಿಕೊಳ್ಬೇಕು. ಫೈನಲಿ ಇದು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.